ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು निम्मोंदिगिದ್ದೀವಿ ಅಂತ ಹೇಳ್ತಾ ನೋಡ್ತಾ इरी सुद्दीಗಳನ್ನು. मी सकाळी उठले आणि मला रात्रीची जी न्यूज कळाली अटॅक केलेला आहे ते ऐकून मनाला खूपच समाधान वाटलं. समाधानपेक्षा ह्याच्याहून जास्ती पण अजून काय त्यांच्यावरती कारवाई व्हायला पाहिजे आहे, कारण इथंच त्यांनी स्टॉप होणार नाही आहेत. ते जे आतंकवादी जे आहेत त्यांनी त्यांचा मूळ नष्ट करावा अशी माझी नम्र विनंती आहे आपल्या प्रधानमंत्रीला आणि आपल्या सगळ्या डिफेन्स लोकांना की जे इनोसंट लोक आहेत त्यांना काही करू नका, पण जे आतंकवादी आहेत जे स्टॉप नाही होणारे आहेत त्यांच्यावरती पूर्णपणे बंदोबस्तीची कारवाई करून आणि परत त्यांच्या आतंकवादाकडे पाय उचलू नये असं काहीतरी कारवाई करावी अशी माझी कळकळीची नम्र विनंती आहे. आणि मला जे आता अटॅक झालेला आहे सकाळी त्याच्याबद्दल खूप खूप म्हणजे समाधान आहे. आणि आपली इंडियन आर्मी दॅट टू आपले प्रधानमंत्री जे आहेत ते स्टॉप होणार नाही आहेत त्याची मला आशा आहे. त्यामुळे मी खूप खूप समाधानी आहे. बोलो भारत माता की जय, वंदे मातरम. सरिता उत्तम मिरजकर. ವಕೀಲರು ಇನ್ನೇನು ಭಾರತ ಪಾಕಿಸ್ತಾನ ಮೇಲೆ ದಾಳಿ ಮಾಡೈತಲ್ಲ, ಅದು ಭಾರತಕ್ಕೆ ಸಿಕ್ಕಂಥ ದೊಡ್ಡ ಜಯ ಅಂತಲೇ ಹೇಳ್ಬೋದು. ಆದ ಕಾರಣಕ್ಕೆ ಇದೇನು ದಾಳಿ ಆಗೈತಲ್ಲ, ಇದು ಪಾಕಿಸ್ತಾನಕ್ಕೆ ಇದೊಂದು ದೊಡ್ಡ ಆಘಾತ ಆಗೈತಿ, ಆಗಬೇಕು. ಅದಕ್ಕೆ ಭಾರತದವ್ರಿಗೆ ಜಯ ಸಿಗಬೇಕು. ಈಗೇನು ಮನೆ ಮುಕ್ತಾಯ ಆಗ್ಯಾರಲ್ಲ ಕಲ್ಗೊಂಡಾಗ, ಅವ್ರಿಗೆ ಇದರಿಂದ ಮುಕ್ತಿ ಸಿಕ್ತು ಅಂತೇಳಿ ನನ್ನ ಅನಿಸಿಕೆ. ಸುನಿಲ್ ತುರ್ಚಿ ವಕೀಲರು. ನಿನ್ನೆ ನಡೆದ ಸಿಂಧೂರ ಆಪರೇಷನ್ಗೆ ನಮ್ಮ ದೇಶದ ಎಲ್ಲ ಭಾಗಿಯಾದಂಥ ಸೈನಿಕರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮಾನ್ಯ ಪ್ರಧಾನಮಂತ್ರಿಗಳು ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಉಗ್ರರ ವಿರುದ್ಧ ಹೋರಾಟವನ್ನು ಪಾಲನೆ ಮಾಡಿದ್ದಾರೆ. ಅದಕ್ಕೆ ನಾವು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಇಡೀ ನಮ್ಮ ಭಾರತ ದೇಶದ ಪ್ರಜೆಗಳು ಅಂದರೆ ಎಲ್ಲ ಸಮುದಾಯ ಜನರು ಒಕ್ಕಟ್ಟಾಗಿ ಏಕೀಕೃತವಾಗಿ ಭಾರತ ದೇಶದಲ್ಲಿ ಅದಾರ. ಮತ್ತು ಎಲ್ಲರೂ ಕೂಡ ಸನ್ಮಾನ್ಯ ಪ್ರಧಾನಮಂತ್ರಿಯವರಿಗೆ ಬೆಂಗಾಲಾಗಿ ಬೆನ್ನೆಲುಬಾಗಿ ನಿಂದಿರ್ತಾರೆ. ಇಡೀ ನಮ್ಮ ರಾಷ್ಟ್ರದ ಒಂದು ಹೆಮ್ಮೆ, ನಮ್ಮ ಪತಿಗಳನ್ನು ಗಂಡನನ್ನು ಕಳ್ಕೊಂಡಂಥ ಹೆಣ್ಣು ಮಕ್ಕಳಿಗೆ, ಇಡೀ ನಮ್ಮ ದೇಶದ ಮಹಿಳೆಯರಿಗೆ ಒಂದು ಸಂದೇಶ ಕೊಟ್ಟಂಗೆ ನಾವು ಯಾರನ್ನೂ ಬಿಡಂಗಿಲ್ಲ, ನಮ್ಮ ಮಹಿಳೆಯರಿಗೆ ವಿಧವೆಯರನ್ನು ಮಾಡಿದ್ರೆ ನಾವು ಬಿಡಂಗಿಲ್ಲ ಅನ್ನುವಂಥ ಒಂದು ಪಾಠವನ್ನು ಮೋದಿಯವರು ತಿಳಿಸಿದ್ದಾರೆ. ಉಗ್ರ ಅನ್ನೋದು ಇದಕ್ಕೆ ಜಾತಿ ಅಂತ ಇರೋದಿಲ್ಲ. ಈ ಉಗ್ರವಾದಿಗಳು ಎಲ್ಲೇ ಇರಲಿ, ಇಂಡಿಯಾದಲ್ಲಿ ಇರಲಿ, ಹೊರಗೆ ಇರಲಿ, ನಮ್ಮ ದೇಶಕ್ಕೆ ತೊಂದರೆ ಕೊಡುವಂಥ, ನಮ್ಮ ಪದವಿಗೆ ತೊಂದರೆ ಕೊಡುವಂಥ ಉಗ್ರರು ಇದ್ದರೆ ಅವ್ರಿಗೆ ಬೆನ್ನಟ್ಟಿ ಕೇಂದ್ರ ಸರ್ಕಾರ ನಿರ್ಣಯ ಮಾಡೋಕ್ಕೆ ನಾನು ವಿನಂತಿ ಮಾಡ್ತೀನಿ. SS ಕಿಡ್ಸನ್ ವಕೀಲ ಸಂಘದ ಅಧ್ಯಕ್ಷ ಬೆಳಗಾವಿ. There to retaliate on the Pahalgam attack which was carried out on our motherland by foreign terrorists which were fed by Kashmir, by Pakistan-occupied Kashmir and by the Pakistan government itself. So I am here today on behalf of Epic Edition to showcase all the events, how it all was carried out, how the innocent family members were murdered, how the events unfolded and all. सलाम करें और अपने देश को आजाद करें और उन मासूमों को श्रद्धांजलि दें. जय हिंद, वंदे भारत. Today we not just here to celebrate the Sindoor operation. We are here as a proud Indians. Let's be the proud Indians to fight against all the terrorists. This is just a beginning to reclaim our dignity and pride. Vande Mataram, Vande Mataram, Vande Mataram, Mataram. One minute. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು.
ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.